ಸುಮಾರು ತಿಂಗಳಾದ್ಮೇಲೆ ಊರ್ ಕಡೆ ಹೋಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಬೆಳಿಗ್ಗೆ ಸುಮಾರು 7:30 ಹೊತ್ತಿಗೆ ಮನೇನ ರೀಚ್ ಆದ. ಊರ್ ಬದಿ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಬೇಗ ಫ್ರೆಶ್ ಅಪ್ ಆಗಿ ಅಮ್ಮ ಮಾಡಿದ ದೋಸೆ ಮತ್ತೆ ಟೊಮ್ಯಾಟೊ ಚಟ್ನಿ ತಿಂದೆ. ನಂಗೋ ಬತ್ತ ಹೇಳಿ ಅಪ್ಪ ಮಾವಿನ ಹಣ್ಣಿದು ಹಪ್ಪಳ ಮಾಡಿಟ್ಟಿದ್ರು. ನಂಗೋಕೆ ಪ್ರೀತಿ ಹೇಳಿ. ಇದನ್ನ ನೋಡಿದ್ರೆ ನಂಗೆ ನನ್ನ ಆಯಿ ಅಂದ್ರೆ ಮನೆ ಅಜ್ಜಿ ನೆನಪಾತು. ನಮ್ಮನೇಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದ್ದು, ಅದಕ್ಕೆ ಎಲ್ಲಿ ನೋಡಿದ್ರು ರೇತಿ ಸಿಮೆಂಟೇ ಕಾಣಿಸ್ತು. ಕಡೆಗೆ ಒಂದೇ ಸಲ ಮೋಡಾಗಿ ಮಳೆ ಬಪ್ಪಳು ಶುರುವಾತು. ಮಳೆ ಏನೋ ಬಂತು, ಆದ್ರೆ ಸೆಕೆ ಮಾತ್ರ ಚೂರು ಕಡಿಮೆ ಆಯ್ದಿಲ್ಲ. ಅಮ್ಮ ಚಿಪ್ಸ್ ಮಾಡುವ ಹಲಸಿನಕಾಯಿ ಬೆಳಗ್ದು ಅಂತು. ಅದಕ್ಕೆ ಬಪ್ಪುಲೆ ಹೊರಟ. ಮನೆಯಿಂದ ಸ್ವಲ್ಪ ದೂರ ಇದ್ದು ತೋಟ, ಅದಕ್ಕೆ ಗಾಡೀಲಿ ಹೋಗದ್ದು. ನಂಗಳ ಸಂತಿ ಜಿಮ್ ಇನ್ನೂ ಬಂದಿತ್ತು. ಸೆಕೆಗೆ ಅಮ್ಮ ಎಳ್ಳು ಮಾಡಿಟ್ಟಿತ್ತು. ಮನೆಗೆ ಬಂದು ಎಳ್ಳನ್ನ ಕುಡ್ದೆ. ಊಟಕ್ಕೆ ಅಮ್ಮ ಮಾವಿನ ಹಣ್ಣಿನ ತಂಬಳಿ, ಹಲಸಿನಕಾಯಿ ಸೊಳೆ, ಹಸಿ ಮೊಗೆಕಾಯಿ ಹುಳಿ ಎಲ್ಲ ಮಾಡಿದ್. ಊಟ ಆದ್ಮೇಲೆ ಎಲ್ಲರೂ ಹಲಸಿನಕಾಯಿ ಸೋಯಿಸಿ ಚಿಪ್ಸ್ ಮಾಡಲೇ ಶುರು ಮಾಡ್ದ. ತಿನ್ನೂಲೆ ಬೆಸ್ಟ್ ಅನಿಸ್ತು, ಆದ್ರೆ ಮಾಡೋದು ಮಾತ್ರ ಎಷ್ಟು ರಗಳೆ ಕೆಲಸ. ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್. ನಂಗಳದು ಫುಲ್ 2 ಕಾಯಿ ಚಿಪ್ಸ್ ಮುಗುಲೆ ರಾತ್ರಿ 9:45 ಆತು ನಿನ್ನೆ. ಸಂಜೆ ದೇವರಿಗೆ ಕೈ ಮುಗ್ದು 1 ಬೌಲ್ ಐಸ್ ಕ್ರೀಮ್ ತಿಂದು ರಾತ್ರಿ ಕಷಾಯ ಕುಡ್ದು ಸ್ಕಿನ್ ಕೇರ್ ಮಾಡಿ ಮಲಗ್ದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ. ಅಡಿಲ್ಯಾ?